ಕಂಪನಿಯ ಕಾನೂನಿನ ವಿಷಯದಲ್ಲಿ ಈ ಒಂದು ಕಂಪನಿಯ ಸಂಸ್ಥಾಪನೆಗೆ ಸಂಬಂಧಿಸಪಟ್ಟಂತೆ ಅನುಕೂಲ ಅಥವಾ ಪ್ರಯೋಜನಗಳನ್ನು ನೋಡುವುದಾದರೆ, ಮೊದಲನೇ ಪ್ರಯೋಜನ ಸಂಸ್ಥೆ ಆಗಿ ಏರ್ಪಟ್ಟ ಅಥವಾ ಕಾರ್ಪೊರೇಟರ್ ವ್ಯಕ್ತಿತ್ವದ ಪ್ರಯೋಜನೆ. ಅಂದರೆ ಸಂಘಟಿತ ಕಂಪನಿಯು ಕಾನೂನುಬದ್ಧವಾಗಿ ಗುರುತಿಸಲ್ಪಟ್ಟ ಘಟಕವಾಗಿದ್ದು, ಪಾಲುದಾರಿಕೆ ಕಂಪನಿಗಳಿಗಿಂತ ಭಿನ್ನವಾಗಿರುವ ಅದರ ಮಾಲೀಕರು ಮತ್ತು ಷೇರುದಾರರಿಂದ ಪ್ರತ್ಯೇಕವಾಗಿ ಅಸ್ತಿತ್ವದಲ್ಲಿದೆ. ಕಂಪನಿಗಳ ಕಾಯಿದೆ 1956ರ ವಿಭಾಗ 34/2ರಲ್ಲಿ ಹೇಳಿರುವಂತೆ, ಕಂಪನಿಯ ಸಂಯೋಜನೆಯ ದಿನಾಂಕದಿಂದ ಜ್ಞಾಪಕ ಪತ್ರದ ಚಂದಾದಾರರು ಮತ್ತು ಇತರ ಸದಸ್ಯರು ಎಲ್ಲ ಕಾರ್ಯಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿರುವ ಜ್ಞಾಪಕ ಪತ್ರದಲ್ಲಿರುವ ಹೆಸರಿನ ಕಾರ್ಪೊರೇಟ್ ಸಂಸ್ಥೆಯಾಗಿರುತ್ತದೆ. ಒಂದು ಸಂಘಟಿತ ಕಂಪನಿಯ ಮತ್ತು ಶಾಶ್ವತ ಉತ್ತರಾಧಿಕಾರ ಮತ್ತು ಸಾಮಾನ್ಯ ಸ್ಥಾನವನ್ನು ಹೊಂದಿದೆ. ಕಂಪನಿ ಸಂಯೋಜನೆಯ ಎರಡನೇ ಪ್ರಮುಖ ಅನುಕೂಲತೆ ಎಂದರೆ ಸೀಮಿತ ಅಥವಾ ನಿಯಮಿತ ಹೊಣೆಗಾರಿಕೆ ಪ್ರಯೋಜನೆ. ಅಂದರೆ ಕಂಪನಿಯ ಕಾಯಿದೆಯು ಕಂಪನಿಯು ಮುಚ್ಚಲ್ಪಟ್ಟರೆ ಕಂಪನಿಯ ಸದಸ್ಯರು ಕಂಪನಿಯ ಆಸ್ತಿಗಳು ಮತ್ತು ಹೊಣೆಗಾರಿಕೆಗಳಿಗೆ ಕೊಡುಗೆ ನೀಡಲು ಮಾತ್ರ ಜವಾಬ್ದಾರಾಗಿರುತ್ತಾರೆ. ಇದು ಕಂಪನಿಗಳ ಕಾಯಿದೆ ಅನುಗುಣವಾಗಿ ಸೆಕ್ಷನ್ 34/2ರಲ್ಲಿ ತಿಳಿಸಲಾಗಿದೆ. ಆದಾಗ್ಯೂ ಸಂಯೋಜಿತವಾಗಿರುವ ಕಂಪನಿಗಳ ಸಂದರ್ಭದಲ್ಲಿ ಅದರ ಯಾವುದೇ ಸದಸ್ಯರು ಇನ್ನೂ ಪಾವತಿಸದೆ ಉಳಿದಿರುವ ಸದಸ್ಯರು ಹೊಂದಿರುವ ಷೇರುಗಳ ನಾಮಮಾತ್ರ ಮೌಲ್ಯಕ್ಕಿಂತ ಹೆಚ್ಚಿನದಕ್ಕೆ ಕೊಡುಗೆ ನೀಡಲು ಕಾನೂನುಬದ್ಧವಾಗಿ ಬದ್ಧರಾಗಿರುವುದಿಲ್ಲ. ಅದರ ಸದಸ್ಯರಿಗೆ ಸೀಮಿತ ಹೊಣೆಗಾರಿಕೆಯನ್ನು ಹೊಂದಿರುವ ಪ್ರಯೋಜನವು ಒಂದು ಸಂಘಟಿತ ಕಂಪನಿಯನ್ನು ಸ್ಥಾಪಿಸಲು ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಇದೇ ರೀತಿ ಕಂಪನಿಯ ಸಂಸ್ಥಾಪನೆಯ ಪ್ರಯೋಜನಗಳ ಮೂರನೇ ಅಂಶವೇನೆಂದರೆ ಕಂಪನಿಯು ಶಾಶ್ವತ ಉತ್ತರಾಧಿಕಾರವನ್ನು ಹೊಂದಿರುವ ಪ್ರಯೋಜನಕತೆಯಾಗಿದೆ. ಅಂದರೆ ಕಂಪನಿಗಳ ಕಾಯಿದೆ ಸೆಕ್ಷನ್ 34/2 ಒದಗಿಸಿದಂತೆ ಸಂಘಟಿತ ಕಂಪನಿಯು ಶಾಶ್ವತ ಉತ್ತರಾಧಿಕಾರದ ಲಕ್ಷಣವನ್ನು ಹೊಂದಿದೆ. ಕಂಪನಿಯ ಸದಸ್ಯರಲ್ಲಿ ಯಾವುದೇ ಬದಲಾವಣೆಗಳ ಹೊರತಾಗಿಯೂ ಕಂಪನಿಯು ಅದೇ ಸವಲತ್ತುಗಳು, ವಿನಾಯಿತಿಗಳು, ಎಸ್ಟೇಟ್ ಮತ್ತು ಆಸ್ತಿಗಳೊಂದಿಗೆ ಒಂದೇ ಘಟಕವಾಗಿರುತ್ತದೆ. ವೈಯಕ್ತಿಕ ಸದಸ್ಯರ ಸಾವು ಅಥವಾ ದಿವಾಳಿತನವು ಯಾವುದೇ ರೀತಿಯಲ್ಲಿ ಅಥವಾ ರೂಪದಲ್ಲಿ ಸಂಘಟಿತ ಕಂಪನಿಯ ಮೇಲೆ ಪರಿಣಾಮ ಬೀರುವುದಿಲ್ಲ. ಕಂಪನಿಯನ್ನು ಮುಚ್ಚುವವರೆಗೆ ಕಂಪನಿಯು ಅನಿರ್ದಿಷ್ಟವಾಗಿ ಅಸ್ತಿತ್ವದಲ್ಲಿರುತ್ತದೆ. ಕಂಪನಿಗಳ ಕಾಯಿದೆ ಹೇಳುವಂತೆ ಸದಸ್ಯರು ಬರಬಹುದು ಮತ್ತು ಸದಸ್ಯರು ಹೋಗಬಹುದು, ಆದರೆ ಕಂಪನಿಯು ಶಾಶ್ವತವಾಗಿ ಮುಂದುವರಿಯುವ. ಕಂಪನಿಯ ಸಂಸ್ಥಾಪನೆಯಲ್ಲಿನ ಪ್ರಯೋಜನಗಳ ನಾಲ್ಕನೇ ಅಂಶವೇನೆಂದರೆ ವರ್ಗಾಯಿಸಬಹುದಾದ ಷೇರುಗಳು ಅಥವಾ ಷೇರುಗಳ ಪ್ರಯೋಜನಗಳು. ಅಂದರೆ ಕಂಪನಿಗಳ ಕಾಯಿದೆಯ ಸೆಕ್ಷನ್ 82 ಹೇಳುತ್ತದೆ, ಕಂಪನಿಯಲ್ಲಿನ ಯಾವುದೇ ಸದಸ್ಯರ ಷೇರುಗಳು ಅಥವಾ ಇತರ ಆಸಕ್ತಿಗಳು ಕಂಪನಿಯ ಲೇಖನಗಳು ಅಥವಾ ಸೆಕ್ಷನ್ಗಳು ಒದಗಿಸಿದ ರೀತಿಯಲ್ಲಿ ವರ್ಗಾಯಿಸಬಹುದಾದ ಚಲಿಸಬಲ್ಲ ಆಸ್ತಿಯಾಗಿರುತ್ತವೆ. ಇದು ಷೇರುಗಳಲ್ಲಿ ನಿಧಿಗಳ ಹೂಡಿಕೆಗೆ ಕಾರಣವಾಗುತ್ತದೆ. ಸದಸ್ಯರು ತಮ್ಮ ಇಚ್ಛೆಯ ಮೇರೆಗೆ ಯಾವುದೇ ಸಮಯದಲ್ಲಿ ಷೇರುಗಳನ್ನು ಎನ್ಕ್ಯಾಶ್ ಮಾಡಬಹುದು. ಆದ್ದರಿಂದ ಇದನ್ನು ಮಾಡಲಾಗುತ್ತದೆ. ಇದು ಹೂಡಿಕೆದಾರರಿಗೆ ದ್ರವ್ಯತೆಯನ್ನು ಒದಗಿಸುವ ಉದ್ದೇಶವನ್ನು ಸಹ ಮಾಡುತ್ತದೆ. ಅವರು ಷೇರುಗಳನ್ನು ಯಾವಾಗ ಬೇಕಾದರೂ ಮುಕ್ತ ಮಾರುಕಟ್ಟೆ ಅಥವಾ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಮಾರಾಟ ಮಾಡಬಹುದಾಗಿದೆ. ಅದೇ ರೀತಿ ಕಂಪನಿಯ ಸಂಸ್ಥಾಪನೆಯ ಐದನೇ ಅಂಶವೇನೆಂದರೆ ಪ್ರತ್ಯೇಕ ಆಸ್ತಿಯನ್ನು ಹೊಂದಬಹುದಾದ ಪ್ರಯೋಜನಗಳು. ಅಂದರೆ ಮಾನ್ಯತೆ ಪಡೆದ ಕಾನೂನು ಘಟಕವಾಗಿ ಸಂಘಟಿತ ಕಂಪನಿಯು ತನ್ನದೇ ಆದ ಹಣವನ್ನು ಮತ್ತು ಇತರ ಸ್ವತ್ತುಗಳನ್ನು ಹೊಂದಲು ಅನುಮತಿಸಲಾಗಿದೆ. ಕಂಪನಿಯ ಆಸ್ತಿ ಷೇರುದಾರರ ಸೊತ್ತಲ್ಲ, ಅದು ಕಂಪನಿಯ ಆಸ್ತಿ. ಕಂಪನಿಯು ಆಸ್ತಿಯನ್ನು ಹೊಂದಿರುವ ನಿಜವಾದ ವ್ಯಕ್ತಿಯಾಗಿದ್ದು ಅದರ ಮೂಲಕ ಅದನ್ನು ನಿಯಂತ್ರಿಸಲಾಗುತ್ತದೆ, ನಿರ್ವಹಿಸಲಾಗುತ್ತದೆ ಮತ್ತು ವಿಲೇವಾರಿ ಮಾಡಲಾಗುತ್ತದೆ. ಹೀಗಾಗಿ ಕಾನೂನಿನ ಅಡಿಯಲ್ಲಿ ಹೆಚ್ಚಿನ ಷೇರುದಾರರು ವೈಯಕ್ತಿಕ ಕಾರಣಗಳಿಗಾಗಿ ಕಂಪನಿಯ ಸಂಪನ್ಮೂಲಗಳನ್ನು ಬಳಸಿದರೆ ಅವನು ಕಂಪನಿಯ ನಿಧಿಯ ಕ್ರಿಮಿನಲ್ ದುರುಪಯೋಗಕ್ಕಾಗಿ ಜವಾಬ್ದಾರರಾಗಿರುತ್ತಾರೆ. ಇದಕ್ಕೆ ಸಂಬಂಧಪಟ್ಟ ಪ್ರಕರಣಗಳೆಂದರೆ ಬಚಾ ಎಫ್ ಗುಲ್ಜಾದ್ ವಿರುದ್ಧ ಸಿಐಟಿ ಬಾಂಬೆ, ಮತ್ತೊಂದು ಪ್ರಕರಣ ಮಕೌರಾ ವಿರುದ್ಧ ನಾರ್ದರ್ನ್ ಅನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ನಲ್ಲಿ ಟಿಂಬರ್. ಈ ಪ್ರಕರಣದಲ್ಲಿ ತಿಳಿಯಬಹುದಾಗಿದೆ.
ಕಂಪನಿಯ ಸಂಸ್ಥಾಪನೆ ಅಥವಾ ಸಂಯೋಜನೆಯ 5ನೇ ಪ್ರಮುಖ ಪ್ರಯೋಜನ ಅಂಶವೇನೆಂದರೆ ಮೊಕದ್ದಮೆ ಹೂಡುವ ಸಾಮರ್ಥ್ಯದ ಪ್ರಯೋಜನೆ. ಪ್ರತ್ಯೇಕ ಕಾನೂನು ಘಟಕವಾಗಿ ಒಂದು ಸಂಘಟಿತ ಕಂಪನಿಯು ಕಂಪನಿಗಳ ಜೊತೆಗೆ ಇತರ ಜನರ ಮೇಲೆ ಮೊಕದ್ದಮೆ ಹೂಡುವ ಹಕ್ಕನ್ನು ಹೊಂದಿದೆ. ಪ್ರತಿಯಾಗಿ ಇತರ ಕಂಪನಿಗಳು ಮತ್ತು ಜನರು ಅದನ್ನು ಮೊಕದ್ದಮೆ ಹೂಡಬಹುದು. ಆದಾಗ್ಯೂ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಇತರ ನಿರ್ದೇಶಕರು ಕಂಪನಿಯ ಹೆಸರಿನಲ್ಲಿ ಮೊಕದ್ದಮೆ ಹೂಡಲು ಜವಾಬ್ದಾರರಾಗಿರುವುದಿಲ್ಲ. ಕಂಪನಿಯ ಸಂಯೋಜನೆ ಅಥವಾ ಸಂಸ್ಥಾಪನೆಯ 7ನೇ ಪ್ರಯೋಜನ ಬಗ್ಗೆ ನೋಡುವುದಾದರೆ ನಮ್ಯತೆ ಅಥವಾ ಹೊಂದಿಕೊಳ್ಳುವಿಕೆ ಮತ್ತು ಸ್ವಾಯತ್ತತೆಯ ಪ್ರಯೋಜನೆ. ಅಂದರೆ ಕಂಪನಿಯು ತನ್ನದೇ ಆದ ನೀತಿಗಳನ್ನು ರೂಪಿಸಲು ಮತ್ತು ಮುಂದೆ ಅವುಗಳನ್ನು ಕಾರ್ಯಗತಗೊಳಿಸಲು ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯವನ್ನು ಹೊಂದಿದೆ. ಆದಾಗ್ಯೂ ಅವರು ಕಾನೂನು, ಸಮಾನತೆ ಮತ್ತು ಉತ್ತಮ ಆತ್ಮಸಾಕ್ಷಿಯ ಸಾಮಾನ್ಯ ತತ್ವಗಳಿಗೆ ಒಳಪಟ್ಟಿರುತ್ತದೆ. ಕಂಪನಿಗಳ ಕಾಯಿದೆ, ಮೆಮೊರಾಂಡಮ್ ಮತ್ತು ಆರ್ಟಿಕಲ್ ಆಫ್ ಅಸೋಸಿಯೇಷನ್ನಲ್ಲಿ ಉಲ್ಲೇಖಿಸಲಾದ ನಿಬಂಧನೆಗಳಿಗೆ ಅನುಸಾರವಾಗಿದೆ. ಅದೇ ರೀತಿ ಕಂಪನಿಯ ಸಂಯೋಜನೆ ಅಥವಾ ಸಂಸ್ಥಾಪನೆಯ 8ನೇ ಪ್ರಮುಖ ಪ್ರಯೋಜನವೇನೆಂದರೆ ಬಂಡವಾಳಕ್ಕೆ ಸುಲಭ ಪ್ರವೇಶ ಪ್ರಯೋಜನವನ್ನು ಹೊಂದಿದೆ. ಅಂದರೆ ಕಾರ್ಪೊರೇಷನ್ಗೆ ಬಂಡವಾಳವನ್ನು ಸಂಗ್ರಹಿಸುವುದು ಸುಲಭ, ಏಕೆಂದರೆ ನಿಗಮವು ಷೇರುಗಳನ್ನು ನೀಡಬಹುದು. ಇದು ನಿಮ್ಮ ವ್ಯಾಪಾರವನ್ನು ಬೆಳೆಯಲು ಮತ್ತು ಅಭಿವೃದ್ಧಿಪಡಿಸಲು ಸುಲಭವಾಗಬಹುದು. ಬ್ಯಾಂಕ್ ಸಾಲಕ್ಕಾಗಿ ಮಾರುಕಟ್ಟೆಯಲ್ಲಿದ್ದರೆ ಅದು ಸಂಯೋಜಿಸಲು ಮತ್ತೊಂದು ಕಾರಣವಾಗಿದೆ, ಏಕೆಂದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಬ್ಯಾಂಕುಗಳು ಸಂಘಟಿತ ವ್ಯಾಪಾರ ಉದ್ಯಮಗಳಿಗೆ ಆದ್ಯತೆ ನೀಡುತ್ತವೆ ಮತ್ತು ಸುಲಭವಾಗಿ ಹಣವನ್ನು. ಕಂಪನಿಯ ಸಂಯೋಜನೆ ಮತ್ತು ಸಂಸ್ಥಾಪನೆಯ 9ನೇ ಪ್ರಯೋಜನವೇನೆಂದರೆ ಪ್ರತ್ಯೇಕ ಕಾನೂನು ಘಟಕವನ್ನು ರಚಿಸುತ್ತದೆ ಅಥವಾ ಪ್ರಯೋಜಿತವಾಗಿದೆ. ಅಂದರೆ ಇದು ಕಂಪನಿಯು ಸ್ವತಂತ್ರವಾಗಿದೆ ಮತ್ತು ಅದರ ಸದಸ್ಯರಿಂದ ಪ್ರತ್ಯೇಕವಾಗಿದೆ ಎಂದು ಹೇಳುತ್ತದೆ ಮತ್ತು ನಿರ್ದಿಷ್ಟ ಸದಸ್ಯರು ಹೆಚ್ಚಿನ ಷೇರುಗಳನ್ನು ಹೊಂದಿದ್ದರೂ ಸಹ ಕಂಪನಿಯ ಕಾರ್ಯಗಳಿಗೆ ಸದಸ್ಯರನ್ನು ಹೊಣೆಗಾರರನ್ನಾಗಿ ಮಾಡಲಾಗುವುದಿಲ್ಲ. ಇದು ಸೊಲೊಮನ್ ವಿರುದ್ಧ ಸೊಲೊಮನ್ ಅಂಡ್ ಕಂಪನಿ ಲಿಮಿಟೆಡ್ ಪ್ರಕರಣದಲ್ಲಿ ನಡೆಯಿತೆಂಬುದು ತಿಳಿಯಬಹುದಾಗಿದೆ. ಕಂಪನಿಯ ಸಂಯೋಜನೆ ಮತ್ತು ಸಂಸ್ಥಾಪನೆಯ 10ನೇ ಒಂದು ಪ್ರಯೋಜನ ಅಥವಾ ಅನುಕೂಲತೆ ಬಗ್ಗೆ ನೋಡುವುದಾದರೆ ಹೆಚ್ಚಿದ ವಿಶ್ವಾಸಾರ್ಹತೆ. ಅಂದರೆ ಜನರು ನಿಗಮಗಳನ್ನು ಸಂಘಟಿತ ಘಟಕಗಳಿಗಿಂತ ಹೆಚ್ಚು ಸ್ಥಿರವೆಂದು ಗ್ರಹಿಸುತ್ತಾರೆ. ಅಲ್ಲದೆ ಹೊಣೆಗಾರಿಕೆ ಸಮಸ್ಯೆಗಳಿಂದಾಗಿ ಕೆಲವು ಕಂಪನಿಗಳು ಸಂಘಟಿತ ಅಥವಾ ಸಂಯೋಜಿತ ಕಂಪನಿಗಳೊಂದಿಗೆ ಮಾತ್ರ ವ್ಯಾಪಾರ ಮಾಡುತ್ತವೆ. ಕಂಪನಿಯ ಸಂಯೋಜನೆಯ 11ನೇ ಅನುಕೂಲತೆ ಏನೆಂದರೆ ಮಾಲೀಕತ್ವದ ವರ್ಗಾವಣೆಯ ಪ್ರಯೋಜನೆ. ಅಂದರೆ ನಿಗಮದ ಮಾಲೀಕತ್ವವನ್ನು ಅದರ ಸ್ಟಾಕ್ ಅನ್ನು ಮಾರಾಟ ಮಾಡುವ ಮೂಲಕ ವರ್ಗಾಯಿಸಬಹುದು. ಪ್ರಸ್ತುತ ಮಾಲೀಕರು ಕಂಪನಿಯನ್ನು ತೊರೆದಾಗ ಹೊಸ ಷೇರುದಾರರಿಗೆ ಮಾಲೀಕತ್ವವನ್ನು ವರ್ಗಾಯಿಸಲು ಇದು ಸರಳವಾಗಿರುತ್ತದೆ. ಹೂಡಿಕೆದಾರರಿಗೆ ಷೇರುಗಳನ್ನು ಮಾರಾಟ ಮಾಡುವ ಮೂಲಕ ಹಣವನ್ನು ಪಡೆಯಲು ಇದು ನಿಗಮವನ್ನು ಶಕ್ತಗೊಳಿಸುತ್ತದೆ. ಕಂಪನಿಯ ಸಂಯೋಜನೆ ಮತ್ತು ಸಂಸ್ಥಾಪನೆಯ 12ನೇ ಅಂಶ ಅಥವಾ ಪ್ರಯೋಜನವೇನೆಂದರೆ ಔಪಚಾರಿಕ ಅಥವಾ ವಿಧ್ಯುಕ್ತ ರಚನೆ. ಅಂದರೆ ನಿಗಮಗಳು ಔಪಚಾರಿಕ ರಚನೆಯನ್ನು ಹೊಂದಿದ್ದು ಅದು ನಿರ್ದೇಶಕರು, ಅಧಿಕಾರಿಗಳು ಮತ್ತು ಷೇರುದಾರರ ಮಂಡಳಿಯನ್ನು ಒಳಗೊಂಡಿರುತ್ತದೆ. ಈ ರಚನೆಯೊಂದಿಗೆ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಕೇಂದ್ರೀಕರಿಸಬಹುದು ಮತ್ತು ಕಂಪನಿಯನ್ನು ಹೆಚ್ಚು ಔಪಚಾರಿಕ ಅಥವಾ ವಿಧ್ಯುಕ್ತ ಮತ್ತು ರಚನಾತ್ಮಕ ರೀತಿಯಲ್ಲಿ ನಡೆಸಬಹುದು ಮತ್ತು ನಿಯಂತ್ರಿಸಬಹುದಾಗಿದೆ ಎಂಬುದಾಗಿ ತಿಳಿಸುತ್ತದೆ. ಹೀಗೆ ಈ ಮೇಲಿನ ಎಲ್ಲ ಅಂಶಗಳನ್ನು ಕಂಪನಿಯ ಕಾನೂನಿನ ವಿಷಯದಲ್ಲಿ ಕಂಪನಿಯ ಸಂಸ್ಥಾಪನೆ ಅಥವಾ ಸಂಯೋಜನೆಯಿಂದಾಗುವ ಪ್ರಮುಖ ಅನುಕೂಲಗಳು ಅಥವಾ ಲಾಭಗಳು ಅಥವಾ ಪ್ರಯೋಜನಗಳು ಎಂಬುದಾಗಿ ಈ 12 ಅಂಶಗಳನ್ನು ತಿಳಿಯಬಹುದಾಗಿದೆ.